ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇವತ್ತು ಬಸವನಗುಡಿಯಲ್ಲಿ ಗಾಂಧಿ ಬಜಾರ್ DVG ಮೇನ್ ರೋಡ್ ಹತ್ರ ಇದ್ದೀವಿ. ಜಾಕಿ ಶೋರೂಮಿಗೆ ಬಂದಿದ್ದೀವಿ. ಜಾಕಿ ಔಟ್ಲೆಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 3 years ಕಂಪ್ಲೀಟ್ ಆಗ್ತಾ ಇದೆ. ಈ ಬ್ರ್ಯಾಂಡ್ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ವರ್ಲ್ಡ್ ವೈಡ್ ಎಲ್ರಿಗೂ ಗೊತ್ತಿರುತ್ತೆ. ಇನ್ನರ್ ವೇರ್ ಇರ್ಬೋದು ಅಂಡ್ ಸ್ಪೋರ್ಟ್ಸ್ ವೇರ್ ಇರ್ಬೋದು, ಕ್ಯಾಶುಯಲ್ ವೇರ್ ಇರ್ಬೋದು, ಆ ಕ್ಯಾಟಗರಿಯಲ್ಲಿ ಒಂದು ಟಾಪ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಈಗ DVG ಮೇನ್ ರೋಡಲ್ಲಿ ಈ ಔಟ್ಲೆಟ್ ಅಲ್ಲಿ ಏನೇನು ಸ್ಪೆಷಲು, ಏನೇನಿದೆ ಅಂತ ವಿಸಿಟ್ ಮಾಡೋದಕ್ಕೆ ಹಾಗೆ ನಿಮಗೆ ತೋರಿಸೋದಕ್ಕೆ, ಸ್ಪೆಷಲಿ ಕ್ರಿಸ್ಮಸ್, ನ್ಯೂ ಇಯರ್, ಸಂಕ್ರಾಂತಿ ಈ ಹಬ್ಬಗಳೆಲ್ಲ ಬರ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಇರ್ಬೋದು ಅಥವಾ ಹೊಸ ಒಂದು ಸ್ಟಾರ್ಟ್ ಇರ್ಬೋದು, ಅದಕ್ಕೆ ಈ ಸ್ಟೋರ್ ವಿಸಿಟ್ ಮಾಡೋದಕ್ಕೆ ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಪ್ರೈಸಸ್ ಇರ್ಬೋದು ಆ್ಯಂಡ್ ಏನೇನು ಕ್ಯಾಟಗರಿ ಇದೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಓವರ್ ಆಲ್ ಸ್ಟೋರ್ ಆ್ಯಂಡ್ ಬಂದಿದ ತಕ್ಷಣ ಸ್ಟೋರ್ ಮ್ಯಾನೇಜರ್ ಅವರು ಇದ್ದಾರೆ. ಸೊ ನಾವು ಮಾತಾಡ್ಸೋಣ. ಬ್ರದರ್ ನಮಸ್ತೆ, ನಿಮ್ಮ ಹೆಸರು? ಸುರೇಶ್ ಸರ್. ಸೊ ನೀವು ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಲಾಸ್ಟ್ 6 ಮಂತಿಂದ ವರ್ಕ್ ಮಾಡ್ತೀವಿ. 6 months ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಸ್ಟೋರೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಈಗ ನನಗೆಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಇದು ಪ್ರಮೋಷನ್ನು ಅಥವಾ ಏನೋ ಒಂದು ಬಿಸ್ನೆಸ್ಸು ಅದೆಲ್ಲ ಹೊರತುಪಡಿಸಿ ಯೂಸ್ ಆಗುವಂಥ ಒಂದು ಕಂಟೆಂಟು. ತುಂಬ ಜನ ಈಗ ಜಾಕಿಯಲ್ಲಿ ಪ್ರೈಸ್ ಜಾಸ್ತಿ ಇರ್ಬೋದು ಅಥವಾ ಏನೇನಿದೆ ಏನಿಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಇರ್ಬೋದು. ಅವ್ರಿಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಆ್ಯಂಡ್ ನೆಕ್ಸ್ಟ್ ನೀವು ಬಂದಾಗ ಈಸಿ ಆಗುತ್ತೆ ಸೆಲೆಕ್ಟ್ ಮಾಡೋದಕ್ಕೆ. ಸೊ ನನ್ನ ಜೊತೆ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಪರಿಚಯ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ವೀರಪ್ಪ ಅಂತ. ನಾನು ಫಾಸ್ಟ್ 10 years ಇಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ ಸರ್. ಸೊ ಜಾಕಿ ಈ ಒಂದಷ್ಟು ಔಟ್ಲೆಟ್ಗಳಲ್ಲಿ ಅವರು ಹ್ಯಾಂಡಲ್ ಮಾಡೋದಾಗಲಿ ಆ್ಯಂಡ್ ಎಲ್ಲ ಸ್ಟೋರ್ಗಳನ್ನು ವಿಸಿಟ್ ಮಾಡಿ ಇದು ಮಾಡ್ತಾ ಇರ್ತಾರೆ. ಸೊ 10 years ಇಂದ ನಡೆಸ್ಕೊಂಡು ಹೋಗ್ತಾರೆ. ಸೊ ಸರ್ ಸ್ಟಾರ್ಟ್ ಮಾಡೋಣ ಈಗ ಒಂದು ನಿಮ್ಮ ಸ್ಟೋರ್ದು ಟೂರು. ಸೊ ಲೆಟ್ಸ್ ಗೋ. ಸರ್ ಫಸ್ಟ್ ಸೆಕ್ಷನು ಮೂವ್ ಆಕ್ಟಿವ್ ವೇರ್ ಬಂದಿದ್ದೀವಿ. ಇಲ್ಲಿ ಏನೇನಿದೆ, ಏನು ಸ್ಪೆಷಾಲಿಟಿ ಅಂತ ಹೇಳಿ ಸರ್. ಸೊ ಗೈಸ್, ಫಸ್ಟ್ ಸೆಕ್ಷನ್ ಬಂದು ಮೂವ್ ಆಕ್ಟಿವ್ ವೇರ್ ಅಂತ. ಇಲ್ಲಿ ನಿಮಗೆ ಅಥ್ಲೀಟ್ಸ್ಗೆ ಇರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್, ತುಂಬ ಜನಕ್ಕೆ ಯೋಗ ಅಥವಾ ನೀವು ಕ್ರಿಕೆಟ್ ಆಡ್ತೀರಾ, ಎನಿ ಸ್ಪೋರ್ಟ್ಸ್, ರನ್ನಿಂಗ್ ಇರ್ಬೋದು, ಅದಕ್ಕೆ ಯೂಸ್ ಆಗುವಂಥ ಒಂದು ವೇರ್ ಇದು. ಸೊ ಇಲ್ಲಿ ನಿಮಗೆ ಮೆಟೀರಿಯಲ್ ಮೈಕ್ರೋ ಫೈಬರ್ಸಲ್ಲಿ ಮಾಡಿರ್ತಾರೆ, ತುಂಬ ಲೈಟಾಗಿರುತ್ತೆ ಆ್ಯಂಡ್ ಕಲರ್ ಆಪ್ಷನ್ಸ್ ತುಂಬ ಇದೆ. ಸೊ ಹುಡೀಸ್ ಥರ ಇರ್ಬೋದು, ಜಾಕೆಟ್ಸ್ ಥರ ಇರ್ಬೋದು, ಕಲರ್ ಟೀ ಶರ್ಟ್ಸ್ ಇರ್ಬೋದು. ಇದು ನಿಮಗೆ ಎಷ್ಟೇ ಸ್ವೆಟ್ ಆದ್ರೂ ಡ್ರೈ ಆಗಿರುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ, ಸ್ಮೆಲ್ ಬರೋದಾಗಲಿ ಅಥವಾ ಈ ಥರದ್ದೆಲ್ಲ ಆಗೋದಿಲ್ಲ. ಸೊ ಅದು ಮೇಯ್ನ್ ಇಂಪಾರ್ಟೆಂಟು. ವೆರಿ ಲೈಟ್ ಮೆಟೀರಿಯಲು. ಸೊ ಹಾಕೊಂಡಾಗ ನಿಮಗೆ ಸ್ಪೋರ್ಟ್ಸು, ನಾನು ಆಗಲೇ ಹೇಳಿದಾಗೆ ಎಲ್ಲದಕ್ಕೂ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಫಾಸ್ಟಾಗಿ ನೀವು ಏನೇ ಒಂದು ಸ್ಪೋರ್ಟ್ಸ್ ಇದ್ರೂ ಚೆನ್ನಾಗಿ ಆಡ್ಕೋಬೋದು. ಸೊ ಈ ಒಂದು ಸೆಕ್ಷನ್ ಇದು. ನೆಕ್ಸ್ಟ್ ಸೆಕ್ಷನ್ಗೆ ಮೂವ್ ಆಗೋಣ. ಆ್ಯಂಡ್ ಆಲ್ಸೋ ಸೊ ಟ್ರ್ಯಾಕ್ ಪ್ಯಾಂಟ್ಸ್, ಆಬ್ವಿಯಸ್ಲಿ ಹೆಸರು ಹೇಳ್ದಂಗೆ ರನ್ನಿಂಗಿಗೆ ಅಥವಾ ಬೀಟ್ ಎನಿ ಸ್ಪೋರ್ಟ್ಸ್ ಅದಕ್ಕಾಗತ್ತೆ. ಆ್ಯಂಡ್ ಶಾರ್ಟ್ಸ್ ಕೂಡ ಸಿಗುತ್ತೆ. ಇದೇ ಒಂದು ಮೆಟೀರಿಯಲಲ್ಲಿ ಶಾರ್ಟ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಜಾಕಿ ನಿಮಗೆ ಲೈಫ್ ಬರುತ್ತೆ. ಮೇಯ್ನು ಪ್ರೈಸ್ ನೋಡ್ಕೊಂಡು ಹೋದರೆ ನಿಮಗೆ 100 ರೂಪಾಯಿಗೂ ಸಿಗುತ್ತೆ, 200 ರೂಪಾಯಿಗೂ ಸಿಗುತ್ತೆ, 500 ರೂಪಾಯಿಗೂ ಸಿಗುತ್ತೆ. ನಿಮ್ಗೆ ಬೇರೆ ಕಡೆ ಬ್ರ್ಯಾಂಡ್ ಅಲ್ದಿರೋದು ಎಷ್ಟು ಬೇಕಾದ್ರೂ ಸಿಗ್ಬೋದು ಪ್ರೈಸ್ ಕಮ್ಮಿಗೆ. ಬಟ್ ಇದು ತೊಗೊಂಡಾಗ ಮೇಯ್ನ್ ಒಂದು ನಿಮ್ಮ ಬಾಡಿಗೆ ಇದರಿಂದ ಡ್ಯಾಮೇಜ್ ಆಗೋದಿಲ್ಲ, ಸ್ಕಿನ್ನಿಗಾಗಲಿ ಇದಕ್ಕಾಗಲಿ. ಆ್ಯಂಡ್ ಲೈಫ್ ಬರುತ್ತೆ, ತುಂಬ ವರ್ಷ ಯೂಸ್ ಮಾಡ್ಕೋಬೋದು. ಸೊ ಶಾರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಸ್ಟೇ ಡ್ರೈ, ಸ್ಟೇ ಫ್ರೆಶ್. ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ಕ್ಯಾಶುಯಲ್. ಈಗ ನೀವು ಡ್ರೈವ್ ಮಾಡ್ತಾ ಇರಾ ಅಥವಾ ಮನೇಲಿ ಹಾಕೊಳ್ಳೋದಕ್ಕೆ ಇರ್ಬೋದು ಅಥವಾ ಸುಮ್ಮನೆ ಎಲ್ಲ ಒಂದು ಕ್ವಿಕ್ ಒಂದು ಟ್ರಾವೆಲ್ಗೆ ತುಂಬ ಒಂದು ಯೂಸ್ಫುಲ್ ಆಗುವಂಥ ಹುಡೀಸ್ ಇರ್ಬೋದು. ಆ್ಯಂಡ್ ಮಲ್ಟಿ ಕಲರ್ಸಲ್ಲಿ ತುಂಬ ಕಲರ್ಸ್ ಚಾಯ್ಸಸ್ ಇದೆ. ಆ್ಯಂಡ್ ಅಪ್ ಟು XXL ನಿಮಗೆ ಯೂಶಲಿ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ. ನಮ್ಮ UK, US ಇದೇನು ಸೈಜಸ್ ಬರುತ್ತೆ ಅದರಲ್ಲಿ 2XL ನಿಮಗೆ ತುಂಬ ಒಂದು ಬೆಸ್ಟ್ ಸೈಜ್ ಬರುತ್ತೆ. ಸೊ ಅದರಲ್ಲಿ ಹಲವಾರು ಕಲೆಕ್ಷನ್ಸ್ ಇದೆ. ಆ್ಯಂಡ್ ಫುಲ್ ಓವರ್ಸ್, ಹುಡೀಸ್, ಒಳ್ಳೆ ಕಲರ್ ಬ್ಲ್ಯಾಕು ತೊಗೊಂಡ್ರೆ ಮಸ್ತಾಗಿರುತ್ತೆ. ನಿಮಗೆ ಎಲ್ಲ ಒಂದು ಕಾಂಬಿನೇಷನ್ ಜೊತೆನೂ ಚೆನ್ನಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಮೇಯ್ನ್ ಮೆಟೀರಿಯಲು ತುಂಬ ಲೈಟಾಗಿರುತ್ತೆ ಆ್ಯಂಡ್ ಸ್ಟ್ರೆಚಬಲ್ ಆಗಿರ್ಬೋದು. ಇದರಲ್ಲೂ ಅಷ್ಟೇ, ಸ್ವೆಟ್ ಆದರೆ ಅಥವಾ ನೀವು ಜಾಸ್ತಿ ಯೂಸ್ ಮಾಡ್ತಾ ಸ್ಮೆಲ್ ಬರೋದಾಗಲಿ ಆ ಥರದ್ದೆಲ್ಲ ಇರೋಲ್ಲ. ಯಾಕಂದರೆ ಅದರಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ ಆಗಿರುತ್ತೆ ಆ್ಯಂಡ್ ಬ್ರೀದಬಲ್ ಇರುತ್ತೆ, ತುಂಬ ಚೆನ್ನಾಗಿ ಬ್ರೀದ್ ಆಗುತ್ತೆ. ಸೊ ನಿಮಗೆ ಫ್ರೆಶ್ ಆಗಿರುತ್ತೆ ಫೀಲು. ಸೊ ಇದರಲ್ಲಿ ಒಂದು ಆಲಿವ್ ಗ್ರೀನ್ ಇರ್ಬೋದು, ಮಿಲ್ಟ್ರಿ ಕಲರ್ಸ್ ಇರ್ಬೋದು ಆ್ಯಂಡ್ ಕ್ಯಾಶುಯಲ್ ಇದರಲ್ಲಿ ಪ್ಯಾಂಟ್ಸ್ ಕಲರ್ಸ್ ಎಲ್ಲ ನೋಡ್ಬೋದು. ಸೊ ಪ್ರಿಂಟು, ಡಿಸೈನು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಇದಕ್ಕೂ ಮ್ಯಾಚ್ ಆಗುತ್ತೆ ಚೆನ್ನಾಗಿ, ಕಾಂಬಿನೇಷನ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬ ಓವರ್ ಇಲ್ದಿರ ಸೆಟಲ್ ಆಗಿ ಕ್ಲೀನಾಗಿ ಒಂದು ಡೀಸೆಂಟಾಗಿ ಇರುತ್ತೆ. ಆ್ಯಂಡ್ ಓವರ್ ಆಲ್ ಮೆಟೀರಿಯಲ್ ಆ್ಯಂಡ್ ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ, ನಿಮಗೆ ಅಲ್ಲಿ ರೌಂಡ್ ನೆಕ್ ಬಂದರೆ ಇಲ್ಲಿ ವಿತ್ ಕಾಲರ್ ಬರುತ್ತೆ ನಿಮಗೆ, ಬಟನ್ಸ್ ಆ್ಯಂಡ್ ವಿತ್ ಕಾಲರು. ಇದನ್ನು ಚೂಸ್ ಮಾಡೋರು ಇದನ್ನು ತೊಗೋಬೋದು. ರೌಂಡ್ ನೆಕ್ ಟಿ ಶರ್ಟ್ಸ್ ಬೇಕು ಅಂದರೆ ಅದು ತೊಗೋಬೋದು. ಸೊ ಅದೊಂದು ಆಪ್ಷನು. ಆ್ಯಂಡ್ ಶಾರ್ಟ್ಸ್ ಈ ಥರದ್ದು ನಿಮಗೆ ಕ್ಯಾಶುಯಲ್ ಇದರಲ್ಲಿ ಬರುತ್ತೆ ವಿತ್ ಪಾಕೆಟ್ಸ್. ಯೂಶಲಿ ಟ್ರಾವೆಲ್ಗೆ ಬೆಸ್ಟ್ ಇದು, ಸಮ್ಮರ್ ಆಗಿರ್ಬೋದು ಅಥವಾ ಎನಿ ಒಂದು ಸೀಸನ್ಗೆ. ಆ್ಯಂಡ್ ಇಲ್ಲಿ ಹುಡೀಸ್ ಎಲ್ಲ
ವಿಂಟರ್ಗೆ ಬೇಕಂದರೆ ಇದು ತೊಗೋಬೋದು, ಸಮ್ಮರ್ ಬೇಕಂದರೆ ಇದು ತೊಗೋಬೋದು. ಸೊ ಎಲ್ಲ ಒಂದು ಸೀಸನ್ಗೂ ಇದು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಕ್ಯಾಶುಯಲ್ ನೋಡಿದ್ವಿ, ಕ್ಯಾಶುಯಲಲ್ಲೇ ಜೆನ್ಜಿ ಈಗಿನ ಟ್ರೆಂಡ್ಗೆ ಬೇಕಾಗುವಂಥ ಓವರ್ ಸೈಜ್ಡ್ ಟೀ ಶರ್ಟ್ ತುಂಬ ಜನ ಅದನ್ನು ಚೂಸ್ ಮಾಡ್ತಾರೆ. ಅದು ತುಂಬ ತಿಕ್ಕಾಗಿರುತ್ತೆ, ನೀವು ನೋಡೋದಾದರೆ ತುಂಬ ತಿಕ್ಕಾಗಿರುತ್ತೆ ಆ್ಯಂಡ್ ಸೈಜ್ ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ. ಶೋಲ್ಡರ್ ಆಗಿರ್ಬೋದು ಇದೆಲ್ಲ ಅಷ್ಟು ಪ್ರಾಪರಾಗಿ ಬರೋಲ್ಲ. ಇಲ್ಲಿ ನಿಮಗೆ ವರ್ಲ್ಡ್ ವೈಡ್ ಸ್ಟ್ಯಾಂಡರ್ಡ್ ಸೈಜಸ್ ಏನು ಬರುತ್ತಲ್ಲ ಅದು ಕರೆಕ್ಟಾಗಿರುತ್ತೆ. ಸೊ ಇದು ಓವರ್ ಸೈಜ್ಡ್ ಟೀ ಶರ್ಟ್ ಬರುತ್ತೆ ಆ್ಯಂಡ್ ಜೆನ್ಜಿ ಒಂದು ಲೈಟ್ ಪ್ರಿಂಟೆಡ್ ಶಾರ್ಟ್ಸ್ ಬರುತ್ತೆ ನಿಮಗೆ. ಇದು ಪ್ಲೇನ್ ಕಲರು, ಇಲ್ಲಿ ನಿಮಗೆ ಸ್ಟ್ರೈಪ್ಸ್ ಇರೋದಾಗಲಿ ಆ್ಯಂಡ್ ಪ್ರಿಂಟೆಡ್ ಇಷ್ಟು ಕಲೆಕ್ಷನ್ ಬರುತ್ತೆ ನಿಮಗೆ. ಸೊ ನಿಮ್ಮ ಚಾಯ್ಸ್ ಅದು, ನೀವು ಬಂದಾಗ ನೀವು ಆರಾಮ್ಸೆ ತೊಗೋಬೋದು. ಬರೀ ಜಾಕಿ ಅಂದರೆ ಬರೀ ಅಂಡರ್ ಗಾರ್ಮೆಂಟ್ಸ್ ಅಥವಾ ಆ ಥರದ್ದೊಂದು ಲಿಮಿಟೆಡ್ ಅಂತ ಅಂದ್ಕೊಂಡಿರೋರಿಗೆ ಒಂದು ಇನ್ಫಾರ್ಮೇಷನ್ ಅಷ್ಟೇ ಇದು. ಸೊ ಎಲ್ಲ ಥರ ಕ್ಯಾಟಗರಿ ಇಲ್ಲಿ ನಿಮಗೆ ಸಿಗುತ್ತೆ. ಈಗಿನ ಬೆಂಗಳೂರು ಚಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಂಟರ್ ವೇರ್. ಸೊ ಇದು ನಿಮಗೆ ಕಂಫರ್ಟು ಆ್ಯಕ್ಚುಲಿ ನಿಮಗೆ ಕಾಂಬಿನೇಷನ್ ರೀತಿಯಲ್ಲಿ ಬರುತ್ತೆ. ಸೊ ಮ್ಯಾಚಿಂಗ್ ಚೆನ್ನಾಗಿರುತ್ತೆ. ಒಂದು ಈಗ ಕಪಲ್ಸ್ ಇರ್ಬೋದು ಅಥವಾ ಬ್ರದರ್ಸೋ ಫ್ರೆಂಡ್ಸೋ ಯಾರಾದರೂ ಇರ್ಬೋದು, ಅವರೆಲ್ಲ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಬೊಂಬಾಡಾಗಿರುತ್ತೆ. ಡಿಫ್ರೆಂಟ್ ಕಲರ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ಡಿಸೆಂಬರ್ ಸ್ಟಾರ್ಟ್ ಆಗ್ತಾಯಿದೆ, ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ನಿಮ್ಗೆ ಚಳಿ ಜಾಸ್ತಿ ಇರುತ್ತೆ. ಸೊ ವಿಂಟರ್ ವೇರ್ ಏನಾದ್ರು ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್. ಸೊ ಯೂಶಲಿ ಏರ್ಪೋರ್ಟ್ಗೆ ಹೋದಾಗ ಅಥವಾ ಟ್ರಾವೆಲ್ ಮಾಡಿದಾಗ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ನಮ್ಮ ಕಾರಲ್ಲೇ ಇರ್ಬೋದು, ಸೂಟ್ ಕೇಸು ನಾವು ಎಷ್ಟು ಬರೀ ಒಂದು ಜಾಕೆಟು ಒಂದು ಟ್ರ್ಯಾಕ್ ಪ್ಯಾಂಟ್ ಇಟ್ಟರೆ ತುಂಬ ಹೋಗುತ್ತೆ, ಅಷ್ಟು ಒಂದು ಪಫಿ ಆಗಿರುತ್ತೆ. ಇಲ್ಲಿ ನಿಮಗೆ ಫಾರ್ಮಲ್ ಪ್ಯಾಂಟ್ಸು ಸಿಗುತ್ತೆ. ಅಫಿಷಿಯಲ್ ಮೀಟಿಂಗ್ ಇದೆ, ಹಾಗೆ ಟ್ರಾವೆಲ್ ಕೂಡ ಇದೆ ಅಂದರೆ ಅದಕ್ಕೆ ನಿಮಗೆ ಒಂದು ಲೈಟ್ ವೆಯ್ಟಲ್ಲಿ ತುಂಬ ಒಂದು ಲೈಟ್ ಮೆಟೀರಿಯಲಲ್ಲಿ ಅದು ಇದೆ. ಇದು ಅಷ್ಟೇ ಟೀ ಶರ್ಟ್ಸ್ ನಿಮಗೆ ಫುಲ್ ಆರ್ಮ್ಸ್ ಇದು ಬರುತ್ತೆ. ಸ್ಟೈಲಿಶ್ ಫೀಲು ಇದೆ ಆ್ಯಂಡ್ ಆಲ್ಸೋ ಅಫಿಷಿಯಲ್ ಫೀಲ್ ಕೂಡ ಸಿಗುತ್ತೆ ನಿಮಗೆ. ಈ ಒಂದು ಮೆಟೀರಿಯಲು ತುಂಬ ಲೈಟು, ಟ್ರಾವೆಲ್ ರಿಲೇಟೆಡ್ ಮೆಟೀರಿಯಲ್ಲು, ವೆಯ್ಟೇ ಇಲ್ಲ ಆ್ಯಕ್ಚುಲಿ. ಸೊ ಟ್ರಾವೆಲ್ ಮಾಡುವಾಗೆಲ್ಲ ಸೂಟ್ ಕೇಸಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಅಥವಾ ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಒಂದು ಈಸಿಯಾಗಿರುತ್ತೆ. ಸೊ ಅದೇ ಕ್ಯಾಶುಯಲ್ ಆ್ಯಂಡ್ ನೈಟ್ ವೇರ್ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ನಮ್ಮ ಹುಡುಗರು ಗೊತ್ತಲ್ಲ ನಿಮಗೆ, ಒಂದು ತೊಗೊಂಡ್ರೆ ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ಕೋತಾರೆ, ಆ ಥರದ್ದೊಂದು ಕ್ಯಾಟಗರಿ. ಬಟ್ ಎನಿವೇಸ್ ಜೋಕ್ಸ್ ಅಪಾರ್ಟ್, ನಿಮಗೆ ಕ್ಯಾಶುಯಲ್ ಆಗುತ್ತೆ, ನೈಟ್ ವೇರು ಆಗುತ್ತೆ. ಒಂದು ಫಾರ್ಮಲ್ ಆ್ಯಂಡ್ ಎಲ್ಲನೂ ಒಂದು ಫ್ಯೂಷನ್ ಇರೋ ಒಂದು ಕ್ಯಾಟಗರಿ ಇದು. ಸೊ ಜಾಕಿ ತುಂಬ ವರ್ಷಗಳಿಂದ ಈ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡ್ಕೊಂಬಂದರೆ, ಅದರಲ್ಲೂ ಕ್ಯಾಟಗರಿ ವೈಸು ಜಾಕಿ ಅಂದರೆ ಎಲ್ರಿಗೂ ಗೊತ್ತಿರೋದು ಇನ್ನರ್ ವೇರ್ಸಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಇನ್ನರ್ ವೇರಲ್ಲಿ ಅಥವಾ ಒಂದು ಅಂಡರ್ ಗಾರ್ಮೆಂಟ್ಸಲ್ಲಿ ಏನು ಅಷ್ಟೊಂದು ಸ್ಪೆಷಲ್ ಇರುತ್ತೆ ಅಂತ ಅನ್ಕೋಬೋದು. ಒಂದೇ ವೆರೈಟಿ ಯಾವುದೋ ಒಂದು ಹಾಕೊಳ್ಳೋಣ ಅದಲ್ಲ. ಡಾಕ್ಟರ್ಸ್ ಹೇಳಿ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ಅವ್ರು ಹೇಳೋ ತನಕ ನಿಮಗೆ ಗೊತ್ತಾಗೋದಿಲ್ಲ. ಒಂದೊಂದು ಮೇಯ್ನು ಈಗ ಬಟ್ಟೆ ಒಂದು ಇದಾದರೆ, ಈ ಅಂಡರ್ ಗಾರ್ಮೆಂಟ್ಸಲ್ಲಿ ತುಂಬ ಒಂದು ಹೆಲ್ತ್ಗೆ ರಿಲೇಟೆಡ್ ಆಗಿರ್ಬೋದು. ಸ್ಟ್ರೆಚ್ ಇಲ್ಲ ಅಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಸ್ಕಿನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಹೆಲ್ತ್ ವೈಸು ಈ ಬ್ಯಾಂಬೂ ಅಲ್ಲಿ ತೊಗೊಂಡು ಅದರಲ್ಲಿ ಆ ಮೆಟೀರಿಯಲಲ್ಲಿ ಒಂದು ಸ್ಟಿಚ್ ಮಾಡಿರುವಂಥ ಒಂದು ನಿಮಗೆ ಶಾರ್ಟ್ಸ್ ಬರುತ್ತೆ, ಅಂಡರ್ ಗಾರ್ಮೆಂಟ್ಸ್ ಬರುತ್ತೆ. ಸೊ ಅದರಲ್ಲಿ ಬಾಂಡಿಂಗ್ ಟೆಕ್ನಾಲಜಿ ಅಂತ, ಇದು ನಿಮಗೆ ಸ್ಟಿಚ್ ಇರಲ್ಲ, ಒಂದೇ ಒಂದು ಇದರಲ್ಲಿ ಮಿಷಿನ್ ಮೇಡ್ ಅಂತ ಹೇಳ್ಬೋದು. ಒಂದು ಅದು ಬಾಂಡೆಡ್ ಥರ ಇರುತ್ತೆ, ಏನಂದರೆ ಸ್ಕಿನ್ ನಿಮಗೆ ಇಚ್ಚಿಂಗ್ ಆಗೋಲ್ಲ ಅಥವಾ ಒಂದು ರಬ್ಬಿಂಗ್ ಸೆನ್ಸೇಷನ್ ಇರೋಲ್ಲ, ತುಂಬ ಸ್ಮೂತಾಗಿರುತ್ತೆ ಆ್ಯಂಡ್ ಸ್ಟ್ರೆಚಬಲ್ಲು ಅಷ್ಟೇ. ಎಲ್ಲ ಒಂದು ಇದರಲ್ಲೂ ಮೆಟೀರಿಯಲ್ಲು ತುಂಬ ಒಂದು ಸ್ಟ್ರೆಚ್ ಇರುತ್ತೆ. ಆಲ್ಸೋ ನಿಮಗೆ ಕಂಫರ್ಟಬಲ್ ಇರುತ್ತೆ, ಬೇಸಿಕ್ಲಿ ಕಂಫರ್ಟಬಲ್ ಆ್ಯಂಡ್ ಬ್ರೀದಬಲ್ ಇರುತ್ತೆ. ಅದೇನು ಗೊತ್ತಾ, ಅವ್ರವ್ರ ಚಾಯ್ಸ್ ಅದು. ನಾವು ಇಲ್ಲಿ ಬಂದು ಇದೇ ತೊಗೋಬೇಕು ಅಂತ ಹೇಳೋದಿಲ್ಲ, ಇದು ಏನಕ್ಕೆ ತೊಗೋಬೇಕು ಅನ್ನೋದು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀವಿ. ಸೊ ನಮಗೂ ಒಂದು ನಾಲೆಡ್ಜ್ ಇದನ್ನು ತಿಳ್ಕೊಂಡಾಗ ಇವ್ರು ಹೇಳಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ತುಂಬ ವೆರೈಟಿ ಇದೆ. ಮೈಕ್ರೋ ಮಾಡೆಲ್ ಇರ್ಬೋದು, ಕಾಟನ್ ಇರ್ಬೋದು, ಆ ಫೈಬರ್ ಯೂಸ್ ಮಾಡುವಂಥ ಮೆಟೀರಿಯಲ್ಲು ನಾನು ಆಗಲೇ ಹೇಳಿದಾಗ. ಸೊ ಇದು ಸುಪೀಮಾ ಕಾಟನ್ ಅಂತ. ಇದರಲ್ಲಿ ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅಲ್ಟ್ರಾ ಸಾಫ್ಟು ಆ್ಯಂಡ್ ಡ್ಯೂರಬಲ್ಲು, ವಾಶ್ ಮಾಡಿದಾಗ ಎಷ್ಟು ಲೈಫ್ ಬರುತ್ತೆ ಅಂತ. ಈಗಿರೋ ನೀವು ಒಂದು 200-300 ರೂಪಾಯಿ 400 ರೂಪಾಯಿದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ಅಥವಾ ಬೇರೆ ತೊಗೊಂಡ್ರು ನಿಮ್ಗೆ ಗೊತ್ತಾಗುತ್ತೆ 3 ದಿನಕ್ಕೆ ಕಿತ್ತೋಗ್ಬಿಟ್ಟಿರುತ್ತೆ ಫುಲ್. ಆ ಥರದ್ದೊಂದು ಲೈಕ್ ಕ್ವಾಲಿಟಿ ಬರ್ತವೆ. ಸೊ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದು ಕ್ವಾಲಿಟಿ ಲೈಫ್, ಸೊ ಅದು ಬರುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇಲ್ಲಿ ಬಾಕ್ಸಸ್ಸು ಆ್ಯಂಡ್ ವಿ ಶೇಪ್ ಇದರಲ್ಲಿ ಇರ್ಬೋದು. ಇನ್ನೂ ಹಲವಾರು ರೀತಿಯ ಸ್ಪೋರ್ಟ್ಸ್, ನಾನು ಆಗಲೇ ಹೇಳಿದಾಗ ಈಗ ಕ್ರಿಕೆಟ್ ಆಡೋರು, ಫುಟ್ಬಾಲ್ ಆಡೋರು ಎಲ್ಲರೂ ನೀವು ನೋಡ್ಬೋದು ಎಷ್ಟು ಓಡಾಡ್ತಾರೆ, ಎಷ್ಟು ರನ್ ಮಾಡ್ತಾರೆ, ಓಡ್ತಾನೆ ಇರ್ತಾರಲ್ಲ. ಸೊ ಅವ್ರಿಗೆ ತುಂಬ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ ಗಾರ್ಮೆಂಟ್ಸು. ಸೊ ಹಾಗಾಗಿ ಎಲ್ಲ ಕ್ಯಾಟಗರಿಗೂ ಇಲ್ಲಿ ನಿಮಗೆ ಸಿಗುತ್ತೆ. ಇದು ಫುಲ್ ಮೆನ್ ಸೆಕ್ಷನ್ ಆಯಿತು, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ತುಂಬ ಜನ ಚಳಿ ಇದ್ರೂ ಕಾಶ್ಮೀರ್ ಇರ್ಬೋದು ಅಥವಾ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಈ ಥರ ಪ್ಲೇಸಸ್ ಗೊತ್ತು ನಿಮಗೆ. ಬೆಂಗಳೂರೇ ಹಂಗೆ ಆಗ್ಬಿಟ್ಟಿದೆ ಹೇಳಕ್ಕೆ ಹೋದರೆ. ಈಗ ಅಲ್ಲಿ ವಿಂಟರ್ ವೇರ್ ನೋಡಿದ್ರಿ, ಇದು ನಿಮಗೆ ಥರ್ಮಲ್ಸ್ ಬರುತ್ತೆ. ಥರ್ಮಲ್ಸಲ್ಲಿ ಮೇನ್ ಆ ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ, ಒಂದು ಹೀಟ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಮೆಟೀರಿಯಲ್ಲು. ಹೀಟ್ ಪ್ರೊಡ್ಯೂಸ್ ಅಲ್ಲ, ನಮ್ಮ ಬಾಡಿಗೆ ಒಂದು ವಾರ್ಮ್ತ್ ಕೊಡುತ್ತೆ. ಈ ಚಳಿಯಲ್ಲಿ ನಮಗೆ ಒಂದು ಬಾಡಿನ ಇದೊಂದು ಮೆಟೀರಿಯಲ್ ಟೈಟಾಗಿ ಬಾಡಿಗೆ ಅಂಟ್ಕೊಳ್ಳೋದ್ರಿಂದ ಒಂದು ಒಳ್ಳೆ ವಾರ್ಮ್ತ್ ಕೊಡುತ್ತೆ. ಹೊರಗಡೆ ಇರೋ ಚಳಿಗೆ ಟೆಂಪ್ರೇಚರು ನೀವು ಇದ್ರ ಮೇಲೆ ನೀವು ಶರ್ಟು ಅಥವಾ ಜಾಕೆಟು ಅಥವಾ ಟೀ ಶರ್ಟ್ ಏನು ಬೇಕಾದ್ರೂ ಹಾಕ್ಕೋಬೋದು. ಆ ಥರದ್ದೊಂದು ಮೆಟೀರಿಯಲ್ ಇರುತ್ತೆ. ಸೊ ಇದು
ಈ ಒಂದು ಚಳಿಗಾಲಕ್ಕೆ ಸ್ಪೆಷಲಿ ಥರ್ಮಲ್ಸ್ ಅಂತ ಮಾಡ್ತಾರೆ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಟ್ರಾವೆಲ್ಗೆ, ಸ್ಪೆಷಲಿ ಟ್ರಾವೆಲ್ಗೆ ಅಥವಾ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನಾದರೂ ವರ್ಕ್ ಮಾಡ್ತೀರಾ ಇದಕ್ಕೆ ಅಂದರೆ ಆ ಒಂದು ಇದಕ್ಕೆ ತುಂಬ ಯೂಸ್ ಆಗುತ್ತೆ. ಥರ್ಮಲ್ಸು ಬರೀ ಮೆನ್ಸ್ಗಲ್ಲ, ವುಮೆನ್ಸ್ಗೂ ಬರುತ್ತೆ ಆ್ಯಂಡ್ ಮಕ್ಳಿಗೂ ಬರುತ್ತೆ. ಇದು ಆಬ್ವಿಯಸ್ಲಿ ಎಲ್ಲ ಕ್ಯಾಟಗರಿ, ಎಲ್ಲ ಏಜ್ಗೂ ಆಗುವಂಥ ಒಂದು ಬಟ್ಟೆ ಮೆಟೀರಿಯಲ್ ಇದು. ಸೊ ಯೂಸ್ ಮಾಡ್ಕೊಳ್ಳಿ. ಸೈಜಸ್ ಸಿಗುತ್ತೆ, ಸೈಜಸ್ ಅವೈಲೇಬಲ್ ಇರುತ್ತೆ, ಪ್ರೈಸಸ್ ನೀವು ಚೆಕ್ ಮಾಡ್ಕೋಬೋದು. ಮೆನ್, ವುಮೆನ್, ಕಿಡ್ಸ್ ಎಲ್ರಿಗೂ ಆಗುವಂಥ ಥರ್ಮಲ್ಸ್. ಸೊ ಸರ್, ಇಲ್ಲಿ ವುಮೆನ್ ಸೆಕ್ಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಇನ್ನೋವೇರ್ಸ್ ಬಗ್ಗೆ ಹೇಳೋದಾದ್ರೆ ಏನೇನು ಕ್ಯಾಟಗರಿ ಬರುತ್ತೆ ಅಂತ ಹೇಳ್ಕೊಂಡು ಹೋಗಿ ಸರ್. ಸೊ ವುಮೆನ್ ವೇರ್ಗೂ ಸೇಮ್ ಆಕ್ಟಿವ್ ವೇರ್, ಅಂದ್ರೆ ಆಕ್ಟಿವ್ ವೇರ್ ಅಂದ್ರೆ ಸ್ಪೋರ್ಟ್ಸ್ಗಾಗಲಿ ಜಿಮ್ಗಾಗಲಿ ದೇರ್ ಕಂಫರ್ಟ್ ಝೋನ್. ಜಿಮ್ಗೆ ಇದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ಈ ಸೈಡ್ ಎಲ್ಲ ಕ್ಯಾಶುವಲ್ಸ್, ಇದೆಲ್ಲ ಕ್ಯಾಶುವಲ್ ಆರ್ ವೈಡ್ ರೇಂಜ್, ಇದೆಲ್ಲ ವೈಡ್ ರೇಂಜ್ ಅವೈಲೇಬಲ್ ಇದೆ. ದೇರ್ ಕಂಫರ್ಟ್ ಝೋನ್, ಅಗೇನ್ ಕಲರ್ಸ್, ಫಿಟ್ಟಿಂಗ್, ಎವ್ರಿಥಿಂಗ್ ಎಲ್ಲಾನು ಸಿಗುತ್ತೆ ಇದರಲ್ಲಿ. ನೀವು ಅಲ್ಲಿ ಬಾಂಡೆಡ್ ಒಂದು ಇದೆ ಹೇಳಿದ್ರಿ ಟೆಕ್ನಾಲಜಿ, ಅದೇ ಸೇಮ್ ಟೆಕ್ನಾಲಜಿನೂ ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಅವ್ರಿಗೆ ಕಂಫರ್ಟ್ ಝೋನ್ಗೆ, ಆ ಕಂಫರ್ಟ್ ಝೋನ್ಗೆ ಇದು ಬಾಂಡೆಡ್ ಟೆಕ್ನಾಲಜಿ. ಸೊ ಇದರಲ್ಲೂ ಕಾಟನ್ ಮೆಟೀರಿಯಲ್ ಸೇಮ್ ಎಲ್ಲ ತರ ಕಾಟನ್ ಇದೆ, ಡ್ರೈಲಾನ್ ಇದೆ, ಮಾಡೆಲ್ ಫ್ಯಾಬ್ರಿಕ್, ಅಂದ್ರೆ ಎಲ್ಲಾನು ಅವೈಲೇಬಲ್ ಇದೆ ಇದರಲ್ಲೂ. ನೆಕ್ಸ್ಟ್ ನೈಟ್ ವೇರ್ಗೆ ಹೋಗೋಣ. ಸೊ ಈ ಒಂದು ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ಸರ್ ನೈಟ್ ವೇರ್ ನಿಮಗೆ ಕ್ಯಾಶುವಲ್ ಆಗಿ ಸಿಗುತ್ತೆ. ನಿಮಗೆ ಮಿಕ್ಸ್ ಅಂಡ್ ಮ್ಯಾಚ್ ಅಂದ್ರೆ ಅವ್ರ ಕಂಫರ್ಟ್ ಝೋನ್ಗೆ, ಅಂದ್ರೆ ಯೂನಿಫಾರ್ಮ್ ತರ ಹಾಕೋ ಬದಲು ನಮಗೆ ಮಲ್ಟಿ ಕಲರ್ ಚಾಯ್ಸಿಂಗ್ ಇರುತ್ತೆ. ಆಪೋಸಿಟ್ ಕಲರ್ ಚಾಯ್ಸಿಂಗ್, ಮಲ್ಟಿ ನಿಮಗೆ ತುಂಬಾ ಕಲರ್ಸ್ ಆಪ್ಷನ್ ಇರುತ್ತೆ ಇದರಲ್ಲಿ. ಸೇಮ್ ಒಂದು ಪ್ಯಾಟರ್ನ್ ಅಲ್ಲಿ ಮ್ಯಾಕ್ಸಿಮಮ್ ನಿಮಗೆ 7 to 8 ಕಲರ್ಸ್ ಅವೈಲೇಬಲ್ ಇದೆ. ಓಕೆ, ಹಲವಾರು ಜನಕ್ಕೆ ಏನಂದ್ರೆ ಬರೀ ಇನ್ನರ್ ಗಾರ್ಮೆಂಟ್ಸ್ ಅಥವಾ ಈ ತರದ್ ಅನ್ಕೊಂಡಿರ್ತಾರೆ, ಅಂತವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ನೈಟ್ ವೇರ್, ಕ್ಯಾಶುವಲ್ ವೇರ್ ಪ್ರತಿಯೊಂದು ಸಿಗುತ್ತೆ. ವುಮೆನ್ಸ್, ಮೆನ್, ಕಿಡ್ಸ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವೈಲೇಬಲ್ ಇದೆ. ಓಕೆ, ಸೂಪರ್. ಸೊ ಈ ಇದರಲ್ಲಿ ನಿಮಗೆ ಟಿ ಶರ್ಟ್ಸ್ ಇರ್ಬೋದು ಅಂಡ್ ಟಿ ಶರ್ಟ್ಸ್, ಹಾಫ್ ಸ್ಲೀವ್ ಆಗಲಿ, ಫುಲ್ ಸ್ಲೀವ್ ಆಗಲಿ, ಹ್ಯಾಂಡ್ಲಿಂಗ್ ನೆಕ್ ಟಿ ಶರ್ಟ್ ಆಗಲಿ ಎಲ್ಲ ಅವೈಲೇಬಲ್ ಇದೆ. ಶಾರ್ಟ್ಸ್ ಇಂದ ಹಿಡ್ಕೊಂಡು ಟ್ರ್ಯಾಕ್ ಪ್ಯಾಂಟ್ ವರೆಗೂ, ಕಾಟನ್ ಇಂದ ಹಿಡ್ಕೊಂಡು ಹೋಲ್ಸಿರಿವರೆಗೂ, ಆಲ್ ಡೇ ಪ್ಯಾಂಟ್ ವರೆಗೂ ಅವೈಲೇಬಲ್ ಇದೆ. ಓಕೆ ಸರ್, ಸೂಪರ್. ನೆಕ್ಸ್ಟ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದೆ, ಅದರಲ್ಲಿ ನಿಮ್ಗೆ ಕಲರ್ ಚಾಯ್ಸಿಂಗ್ ಇರಲಿಲ್ಲ, ಕಲರ್ ಚಾಯ್ಸಿಂಗ್ ಇರುತ್ತೆ, ಡಿಸೈನ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಓಕೆನಾ. ಮತ್ತೆ ನೆಕ್ಸ್ಟ್ ಬಿಲ್ ಬಂದ್ರೆ ಜಂಜಿ, ನಾವು ಕೆಳಗಡೆ ಹೇಳ್ದಂಗೆ ಜಂಜಿ ಸ್ಟಾಕ್ ಅಂತ ಹೇಳ್ತೀವಿ, ಅಂದ್ರೆ ಓಸೆ ಟಿ ಶರ್ಟ್ ಇವಾಗಿನ ಮಾಡರ್ನ್ ತಕ್ಕಂಗೆ ವೈಡ್ ರೇಂಜ್ ಕೂಡ ಅವೈಲೇಬಲ್ ಇದೆ. ವೈಡ್ ಲೆಗ್ ಪ್ಯಾಂಟ್, ಇವಾಗ ಮಾಡರ್ನ್ ಪ್ಯಾಂಟ್ ಇದೆ, ಅದು ಕೂಡ ಅವೈಲೇಬಲ್ ಇದೆ. ಶಾರ್ಟ್ಸ್, ಅದಕ್ಕೆ ಮ್ಯಾಚಿಂಗ್ ಶಾರ್ಟ್ಸ್, ಮಲ್ಟಿ ಕಲರ್ ನಿಮ್ಗೆಲ್ಲರಲ್ಲೂ ಅಷ್ಟೇ ಮಿನಿಮಮ್ ನಿಮಗೆ 5 to 6 ಕಲರ್ಸ್ ಅವೈಲೇಬಲ್ ಇರುತ್ತೆ. ಅಂಡ್ ಈಗ ನನಗೆ ಅಬ್ಸರ್ವ್ ಮಾಡ್ದಂಗೆ ಜಾಕಿಯಲ್ಲಿ ತುಂಬಾ ಒಂದು ಸೆಲೆಕ್ಟೆಡ್ ಅಂಡ್ ಲಿಮಿಟೆಡ್ ಕಲರ್ಸ್ ಅಂತ ಹೇಳ್ಬೋದು. ಯಾರು ತುಂಬಾ ಓವರ್ ಆಗಿ ಇದು ಮಾಡಿದಿರ ನಮಗೆ ಟ್ರಾವೆಲ್ಗೆ ಅಥವಾ ಜಿಮ್ಗೆ, ಸ್ಪೋರ್ಟ್ಸ್ಗೆ, ಕ್ಯಾಶುವಲ್ ವೇರ್ಗೆ ಏನ್ ಬೇಕೋ ಅದನ್ನ ಮಾತ್ರ ಇದು ಮಾಡ್ಕೋತೀವಿ. ಕಲರ್ ಕಾಂಬಿನೇಷನ್ ಅಷ್ಟೇ, ನೀವು ಆಚೆ ಕಡೆ ನೋಡಿದಾಗ ತುಂಬಾ ವೈಬ್ರೆಂಟ್, ತುಂಬಾ ಬ್ರೈಟ್ ಕಲರ್, ಇಲ್ಲಿ ಡೀಸೆಂಟ್ ಕಲರ್ಸ್ ಇರುತ್ತೆ. ಸ್ಪೆಸಿಫೈ ಆಗಿ ನಿಮ್ಗೆ ನೀವು ನೋಡೋ ಕೂಡ ಕೂಲ್, ಅಂದ್ರೆ ಕ್ಲೀನ್ ಚಾಯ್ಸಸ್ ಇರುತ್ತೆ. ಓಕೆ ಸರ್. ಇದು ಬಂದಾಗ ಇದರಲ್ಲೂ ವಿಂಟರ್ ವೇರ್ ಎಲ್ಲ ಆಬ್ವಿಯಸ್ಲಿ ಇದು ಸೇಮ್ ಆಸ್ ಇಟ್ ಇಸ್. ನಮಗೆ ಕೆಳಗಡೆ ಹೆಂಗ್ ನೋಡಿದ್ವಿ ಕಲೆಕ್ಷನ್ ವೈಸ್ ಇಲ್ಲಿ ಅವೈಲೇಬಲ್ ಇದೆ. ಡಿಫ್ರೆಂಟ್ ಕಲರ್ಸ್ ಆಪ್ಷನ್ ಇದೆ ನಿಮಗೆ. ನಾವು ನೋಡಿದಂಗೆ ವಿಂಟರ್ ವೇರ್ಗೆ ಇವಾಗ ಮೆನ್ನಿಗೆ ನಾವು ಸೇಮ್ ಸೆಟ್ ತೋರಿಸಿದ್ವಿ, ಹಾಗೇನೆ ವುಮೆನ್ ಕೂಡ ಅವೈಲೇಬಲ್ ಇದೆ. ಓಕೆ, ವಿತ್ ಸೈಜಸ್ ಎಲ್ಲ ಸ್ಮಾಲ್, ಮೀಡಿಯಂ ಟಿಲ್ XXL ಅವೈಲೇಬಲ್ ಇರುತ್ತೆ. ಮತ್ತೆ ನಿಮಗೆ ನೋಡಬಹುದು, ಇಲ್ಲಿ ಟಚ್ ಮಾಡಿ ನೋಡಬಹುದು, ನಿಮಗೆ ಫ್ಲೀಸ್ ಫ್ಯಾಬ್ರಿಕ್ ಸ್ಪೆಷಲಿ ಫಾರ್ ವಿಂಟರ್ ವೇರ್. ಈ ಒಂದು ಮೆಟೀರಿಯಲ್. ಓಕೆ ಸರ್. ಮತ್ತೆ ಜಂಜಿ ಅಂತ ಹೇಳಿರಲ್ಲ, ಜಂಜಿಗೆ ಇದೆ ನೋಡಿ ನಿಮಗೆ ಜಂಜಿ ಕಲೆಕ್ಷನ್. ಇವಾಗಿನ ಟ್ರೆಂಡ್ಗೆ ವೈಡ್ ಲೆಗ್ ಪ್ಯಾಂಟ್ ಆಗಿರ್ಬೋದು, ಆಲ್ ಡೇ ಪರ್ಪಸ್ ಇರ್ಬೋದು, ಅವ್ರು ದೇ ಕ್ಯಾನ್ ವೇರ್, ಅವರೆಲ್ಲ ಫುಲ್ ದಿನಪೂರ್ತಿನೂ ಹಾಕಬಹುದು ಇದನ್ನ. ಈಗ ನಮಗೆ ಆನ್ಲೈನ್ ಅಲ್ಲಿ ನಾವು ಯಾವ್ದೋ ಒಂದು ನೋಡಿರ್ತೀವಿ, ಈಗ ಜಾಕಿ ಬ್ರ್ಯಾಂಡ್ ಅಲ್ಲಿ ಒಂದು ಡಿಸೈನ್ ನೋಡಿರ್ತೀವಿ. ಸೊ ನಿಮ್ಮ ಸ್ಟೋರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಅವೈಲೇಬಲ್ ಇರುತ್ತೆ, ಎಲ್ಲಾ ಸ್ಟೈಲು ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಅದಕ್ಕೆ ಮ್ಯಾಚಿಂಗ್ ನಿಮಗೆ ನೋಡಿ, ಮ್ಯಾಚಿಂಗ್ ನಿಮಗೆ ಜಂಜೆಟ್ ಟಾಪ್ ಅಂತ ಹೇಳಿದ್ರಿ, ಇವಾಗಿನ ಟ್ರೆಂಡ್ ತಕ್ಕಂಗೆ ಇದು ಓವರ್ ಸೈಜ್ ಟಿ ಶರ್ಟು, ಪ್ಯಾಂಟು ಆಸ್ ಇಟ್ ಇಸ್ ಮ್ಯಾಚಿಂಗ್ ನಿಮ್ಗೆ ಸಿಗುತ್ತೆ. ಸೊ ಇದು ಬಂದ್ರೆ ಕಿಡ್ ಸೆಕ್ಷನ್ ಬರುತ್ತೆ. ಕಂಪ್ಲೀಟ್ ಕಿಡ್ ಸೆಕ್ಷನ್ ಇದೆ ನಿಮ್ಗೆ ಇಲ್ಲಿ. ಇದರಲ್ಲಿ ಸ್ಪೋರ್ಟ್ಸ್, ಇದು ಬಾಯ್, ಈ ಕಡೆ ಇದೆಲ್ಲ ಬಾಯ್ ಸೆಕ್ಷನ್ ಇದೆ, ಆ ಕಡೆ ಎಲ್ಲ ಗರ್ಲ್ ಸೆಕ್ಷನ್ ಸಪರೇಟ್ ಇದೆ. ಓಕೆ. ಸೊ ಇದು ಹೆಣ್ಮಕ್ಳಿಗೆ, ಇದು ಗಂಡು ಮಕ್ಳಿಗೆ ಏನೇನಿದೆ ಅಂತ ಹೇಳ್ಬಿಡಿ ಸರ್. ನಿಮ್ಗೆ ಇವಾಗ ಮೆನ್ ವುಮೆನ್ ಹಿಂಗ್ ತಗೊಂಡಿವಿ ಸರ್ ನಾವು, ಸೇಮ್ ಆಸ್ ಇಟ್ ಈಸ್ ಅದೇ ತರ ಶಾರ್ಟ್ಸ್ ಆಗಲಿ, ಟಿ ಶರ್ಟ್ ಆಗಲಿ, ಸ್ಲೀವ್ಲೆಸ್ ಆಗಲಿ, ವುಡೆಡ್ ಜಾಕೆಟ್ ಆಗಲಿ, ಇನ್ನರ್ ವೇರ್ ಇಂದ ಹಿಡ್ಕೊಂಡು ಸೇಮ್ ಇನ್ನರ್ ವೇರ್ ಇಂದ ಔಟರ್ ವೇರ್ ಏನ್ ಬೇಕು ಎಲ್ಲ ಅವೈಲೇಬಲ್ ಇದೆ. ನಮಗೆ ಥರ್ಮಲ್ ಕೂಡ ಅವೈಲೇಬಲ್ ಇದೆ, ಮಕ್ಕಳಿಗೂ ಸಿಗುತ್ತೆ. ಮೆನ್ ಇದ್ರಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಇದ್ರಲ್ಲೂ ಅವೈಲೇಬಲ್ ಇದೆ. ಓಕೆ. ಅಂಡ್ ಅವ್ರಿಗೆ ಈಗ ಮಕ್ಕಳಿಗೆ ಹುಡೀಸ್ ಬೇಕು ಅಂತಾರೆ, ಈಗ ಅವ್ರ ಅಣ್ಣನೋ ಅಥವಾ ಅಪ್ಪ ತಂದೆನೋ ಯಾರೋ ತಗೊಂಡಿರ್ತಾರೆ, ಅದೇ ರೀತಿ ಬೇಕು ಅಂದ್ರೆ ಅವ್ರಿಗೂ ಅವೈಲೇಬಲ್. ಅವ್ರಿಗೂ ಸೇಮ್ ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ಅದೇ ಇದೆ ನೋಡಿ, ಇವನ್ ಕೆಳಗಡೆ ನೋಡಿದಂಗೆ ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ಅವ್ರು ಕೂಡ ಅವೈಲೇಬಲ್ ಇರುತ್ತೆ. ಓಕೆ ಓಕೆ. ಸೊ ಆಲ್ಮೋಸ್ಟ್ ಅದೇ, ಅಂದ್ರೆ ಎಲ್ಲ ಅದೇ ಮೆಟೀರಿಯಲ್ ಅಲ್ಲಿ ಮಾಡುವಂತದ್ದು, ಡಿಫ್ರೆಂಟ್ ಕಲರ್. ಮಕ್ಕಳಿಗೂ ಸ್ವಲ್ಪ ಡಿಸೈನ್ ಇರುತ್ತೆ, ಸ್ವಲ್ಪ ವೈಬ್ರೆಂಟ್ ಕಲರ್ ಇರುತ್ತೆ, ಅವ್ರು ಇಷ್ಟಪಡ್ತಾರೆ ಅಂತ. ನಿಮ್ಗೆ ಆ ಕಡೆ ನಾವು ಬಾಯ್ಸ್ ನೋಡಿದ್ವಿ, ಇವಾಗ ಇಲ್ಲಿ ಗರ್ಲ್ ಸೆಕ್ಷನ್ಗೆ, ಗರ್ಲ್ ಸೆಕ್ಷನ್ ಕಿಡ್ ಸೆಕ್ಷನ್ಗೂ ಅಷ್ಟೇ ಕಾಂಬೋ ಕೂಡ ಸಿಗುತ್ತೆ. ಕಾಂಬೋಸ್ ಕೂಡ ಇದೆ ಇಲ್ಲಿ, ಟಿ ಶರ್ಟ್ಸ್ ಶಾರ್ಟ್ಸ್ ಕಾಂಬೋ ಕೂಡ ಅವೈಲೇಬಲ್ ಇದೆ ಇಲ್ಲಿ.
ಒಂದು ಪ್ರೈಸ್ ಹೇಳೋದಾದ್ರೆ ಸರ್ ಏನು ಬರ್ಬೋದು ಒಂದು ಪ್ರೈಸ್ ಸೆಟ್? ಸರ್ 799ಗೆ ಒಂದು ಶಾರ್ಟ್ಸ್ ಒಂದು ಟಿ ಶರ್ಟ್ಸ್ ಪರವಾಗಿಲ್ಲ. ಎಲ್ಲ ಇದು ಸೆಟ್ ಸಿಗುತ್ತೆ. ಮತ್ತು ಅದು ಏಜ್ ವೈಸ್ ಸ್ಟಾರ್ಟ್ ಆಗುತ್ತೆ. 4 ಇಯರ್ಸ್ ಹಿಡ್ಕೊಂಡು 13 ಇಯರ್ಸ್ ವರೆಗೂ ಕಿಡ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಡಿಫ್ರೆಂಟ್ ಕಲರ್ಸ್ ಕಲರ್ ಅವೈಲೇಬಲ್ ಇರುತ್ತೆ. ಅದೇ ತರ ನಿಮಗೆ ಶಾರ್ಟ್ಸ್ ಟ್ರ್ಯಾಕ್ ಎಲ್ಲ ಅವೈಲೇಬಲ್ ಇರುತ್ತೆ. ಕ್ಯಾಶುವಲ್ ವೇರ್ ಮನೆಯಲ್ಲಿ ಸ್ವೆಟ್ ಶರ್ಟ್. ಸೊ ಓವರ್ ಆಲ್ ಇಷ್ಟೊಂದು ಕಲೆಕ್ಷನ್ ಬ್ಯೂಟಿಫುಲ್ ಆಗಿ ರೆಗ್ಯುಲರ್ ಆಗಿ ನೀವು ಅಪ್ಡೇಟ್ ಮಾಡ್ತಾನೆ ಇರ್ತೀರಾ. ಸ್ಟೋರ್ ಲೊಕೇಶನ್ ಹೇಳ್ಬಿಡಿ ಸರ್. ಸೊ ಡಿವಿ ಗುಂಡಪ್ಪ ರೋಡ್, ಬಸವನಗುಡಿ, ಗಾಂಧಿ ಬಜಾರ್ ಮೇನ್ ರೋಡ್. ಟೈಮಿಂಗ್ ಎಷ್ಟೊತ್ತಿಂದ ಎಷ್ಟೋ ತನಕ? ಮಾರ್ನಿಂಗ್ 10 ಇಂದ ಈವ್ನಿಂಗ್ 10 ಓಪನ್ ಸ್ಟೋರ್ ಓಪನ್ ಇರುತ್ತೆ. ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸ್ಟೋರ್ ಕಡೆಯಿಂದ? ಸರ್ ಒಂದ್ಸಲ ಸ್ಟೋರ್ ವಿಸಿಟ್ ಮಾಡಿ. ಬೇರೆ ಸ್ಟೋರ್ ಅಲ್ಲಿ ಆದ್ರೆ ನಿಮಗೆ ನಿಲ್ಲೋಕ್ ಜಾಗ ಇರಲ್ಲ. ನೀವು ವೈಡ್ ರೇಂಜ್ ನೋಡಬಹುದು, ಸ್ಪೇಸ್ ನೋಡಬಹುದು, ವೈಡ್ ರೇಂಜ್. ಮತ್ತೆ ದೇ ಹ್ಯಾವ್ ಅ ಟ್ರಯಲ್ ರೂಮ್ ಆಲ್ಸೋ. ಟ್ರಯಲ್ ರೂಮ್ ಫುಲ್ ಪ್ರತಿ ಫ್ಲೋರ್ಗೂ 2 ಟ್ರಯಲ್ ರೂಮ್ 3 ಟ್ರಯಲ್ ರೂಮ್ ಸೆಪರೇಟ್ ಇದಾವೆ. ನೈಸ್. ಸೊ ಸ್ಟ್ಯಾಂಡರ್ಡ್ ಆಗಿ ಇದು ನಿಮಗೆ ಸಿಗುತ್ತೆ. ಸೊ ಅವ್ರು ಟ್ರಯಲ್ ಮಾಡಿಕೊಂಡು ಸೈಜಸ್ ಎಲ್ಲ ಚೆಕ್ ಮಾಡಿ ದೆನ್ ದೇ ಕ್ಯಾನ್ ಡಿಸೈಡ್. ಹೌದು. ಸೊ ಅದು ಗೈಸ್ ವಿಷಯ. ಜಾಕಿ ಸ್ಟೋರ್, ಗಾಂಧಿ ಬಜಾರ್, ಬಸವನಗುಡಿ. ನಾನು ಲೊಕೇಶನ್ ಎಲ್ಲ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಡೂ ವಿಸಿಟ್, ಸಪೋರ್ಟ್ ಮಾಡಿ. ಆ್ಯಂಡ್ ಈ ಒಂದು ಔಟ್ಲೆಟ್ಗೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ, ಹಾಗೆ ನಿಮ್ಗೆ ತೋರಿಸೋಣ ಅಂತ. ಆ್ಯಂಡ್ ಇಲ್ಲಿನ ಸ್ಟಾಫ್ ಬಗ್ಗೆ ಹೇಳಲೇಬೇಕು ಆ್ಯಂಡ್ ಟೀಮ್ ಬಗ್ಗೆ, ಓವರ್ ಆಲ್ ಟೀಮ್ ಬಗ್ಗೆ ಹೇಳಬೇಕು. ತುಂಬ ಫ್ರೆಂಡ್ಲಿ ಇರ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರನ್ನ ಕೇಳ್ಬೋದು. ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಸರ್ವಿಸು ಬೇಸಿಕ್ಲಿ ನಿಮಗೆ ಪ್ರತಿಯೊಂದಕ್ಕೂ ಗೈಡ್ ಮಾಡಿ ಒಳ್ಳೆ ಒಂದು ಸರ್ವಿಸ್ ಕೊಡ್ತಾರೆ. ಸೊ ಜಾಕಿಯಲ್ಲಿ ಅದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಅಂತ ಹೇಳಬೇಕು. ಇದನ್ನ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜಾಕಿ ಬ್ರ್ಯಾಂಡು ಇದ್ರ ಬಗ್ಗೆ ಏನಾದರೂ ನಿಮಗೆ ಮುಂಚೆನೇ ಐಡಿಯಾ ಇಲ್ಲ ಅಥವಾ ಈಗ ಐಡಿಯಾ ಬಂದಿದೆ ಅಂದರೆ ಗೊತ್ತಿಲ್ಲದಿರೋರಿಗೆ ಶೇರ್ ಮಾಡಿ. ಸೊ ಈ ಬ್ರಾಂಚಿಂದ ಜಸ್ಟ್ 200 ಮೀಟರ್ಸಲ್ಲಿ ಇನ್ನೊಂದು ಜಾಕಿ ಔಟ್ಲೆಟ್ ನಿಮಗೆ ಸಿಗುತ್ತೆ. ಬಸವನಗುಡಿ ಕಡೆಯಿಂದ ಬರ್ತಾ ಈ ಔಟ್ಲೆಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಗಾಂಧಿ ಬಜಾರ್ ಕಡೆಯಿಂದ DVG ರೋಡಲ್ಲಿ ಇಷ್ಟೊತ್ತು ನೋಡಿದ ಔಟ್ಲೆಟ್ ನಿಮಗೆ ಸಿಗುತ್ತೆ. ಸೊ ಡೂ ವಿಸಿಟ್. ನಿಮ್ಗೆ ಎರಡರಲ್ಲಿ ಯಾವ್ದು ಹತ್ರನೋ ಆ ಸ್ಟೋರ್ನ ನೀವು ವಿಸಿಟ್ ಮಾಡ್ಬೋದು. ಕ್ರಿಸ್ಮಸ್, ನ್ಯೂ ಇಯರ್, ಸಂಕ್ರಾಂತಿ ಇದೆಲ್ಲ ಬರ್ತಾ ಇದೆ. ಒಂದು ಹಾಲಿಡೇ ಸೀಸನ್ ಆ್ಯಂಡ್ ಶಾಪಿಂಗ್ ಸೀಸನ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಚೆಕ್ ಇಟ್ ಔಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಬಾಯ್.